ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ಕಂಟಿನ್ಯೂಷನ್ ಲಾಗಿಗೆ. ಇದು ಹಿಮಾಚಲ್ ಪ್ರದೇಶ್ನ ಲಾಸ್ಟ್ ಲಾಗ್ ಮತ್ತು 2 ಡೇಸ್ ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ ಇವತ್ತೇನಾಗುತ್ತೆ ಅಂತ. ನಾವಿವಾಗ ಮನಾಲಿ ರೀಚ್ ಆಗ್ತಾ ಇದ್ದೀವಿ. ಇದು ಕೂಡ ಅರ್ಲಿ ಮಾರ್ನಿಂಗ್ ರೀಚ್ ಆದ್ಮೇಲೆ 2 to 3 ಗೇಮ್ಸ್ ತಗೊಂಡಿದ್ವಿ. ಸಾಕು ಅಂತ ಹೇಳಿದ್ದು ಜಿಪ್ ಲೈನ್, ಸೈಕ್ಲಿಂಗ್ ಎಲ್ಲ ಅದೇ ಇತ್ತು. ಸೊ ಅದೆಲ್ಲ ನಾವು ಆಲ್ರೆಡಿ ಆಡಿದ್ದೀವಿ ಅಂತ ಕೆಲವೆಲ್ಲ ನಾವು ಗೇಮ್ಸ್ ತಗೊಂಡಿದ್ವಿ ಅಷ್ಟೇ. ಸೊ ಅದೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಮತ್ತು ಆಮೇಲೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಇದನ್ನು ಮುಗಿಸ್ಕೊಂಡ್ಬಿಟ್ಟು ರೈಡಿಂಗ್ ಹೋಗಿದ್ವಿ ನಾವು. ರೈಡಿಂಗು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ಅವರು. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಕ್ಯಾಮ್ರಾ ಏನೂ ವರ್ಕ್ ಆಗಲ್ಲ. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ, ಕ್ಯಾಮ್ರಾ ಕೂಡ ಸಪೋರ್ಟ್ ಮಾಡೋದಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಆದ್ವಿ. ಅಲ್ಲಿಂದ ಫುಲ್ ಸ್ನೋನಲ್ಲಿ ಆಟ ಆಡಿಬಿಟ್ಟು ವಾಪಸ್ ಬಂದಮೇಲೆ ನಮಗೆ 1, 2, 3 ಟೆಂಪಲ್ ತೋರಿಸಿದ್ರು ಅವರು. ಇದು ಮೊದಲನೇ ಟೆಂಪಲು, ನನಗೆ ಮರ್ತೋಗ್ಬಿಟ್ಟಿದೆ ಟೆಂಪಲ್ ನೇಮು. ಇದು ಫಸ್ಟ್ ಹೋಗಿದ್ದು ಮನಾಲಿ ಟೆಂಪಲ್ಲು. ನೆಕ್ಸ್ಟ್ ಆಮೇಲೆ ಇನ್ನೊಂದು ಟೆಂಪಲ್ ತೋರಿಸ್ತೀನಿ. ಇದು ವನ್ ವಿಹಾರ್ ಅಂತ. ಅಲ್ಲಿ ಸೇಮ್ ಗಾರ್ಡನ್ ಥರ ಇದೆ, ಮತ್ತು ಪಾರ್ಕಿಂಗ್ ಏರಿಯಾ ಗಾರ್ಡನು ಮತ್ತು ಪ್ಲೇಯಿಂಗ್ ಏರಿಯಾ ಇದೆ. ಎಲ್ಲ ಥರ ಪ್ಲೇಯಿಂಗ್ಸ್ ಇಟ್ಟಿದ್ದಾರೆ, ಆಟನೂ ಆಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇಲ್ಲಿ ಡೌನ್ ಸೈಡ್ ಹೋದರೆ ಬೋಟ್ ಹೌಸ್ ಇದೆ. ಸೊ ಅಲ್ಲಿ ಹೋದರೆ ಬೋಟ್ ಹೌಸಲ್ಲಿ ಬೋಟಿಂಗ್ ಮಾಡ್ಬೋದು. ಅದು ಕಯಾಕಿಂಗ್ ಥರನಾದ್ರು ಅನ್ಕೋಬೋದು, ಬೋಟಿಂಗ್ ಅಂತನಾದರೂ ಅನ್ಕೋಬೋದು. ಪೆಡಲ್ ನಾವೇ ಮಾಡಬೇಕು. ಸೊ ಅದು ನನಗೆ ಪೆಡಲ್ ಮಾಡೋದು ನೀರಲ್ಲಿ ಸುಮ್ಮನೆ ರಿಸ್ಕ್ ಬೇಡ ಅಂತ ನಾವು ಅದನ್ನು ಆಟ ಆಡೋಕ್ಕೆ ಹೋಗಲಿಲ್ಲ. ತೋರಿಸ್ತೀನಿ ನೋಡಿ. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಇದನ್ನೇ ಹೇಳಿದ್ದು ನಾನು. ಇದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಹಿಮಾಚಲ್ ಪ್ರದೇಶ್ನ ಇದು ಸ್ಪೆಷಲ್ ಡಿಶ್ಶು ಸಿದ್ದು ಅಂತ ಹೇಳಿ, ಇದನ್ನು ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಅದನ್ನು ಮಾಡ್ಕೊಂಡ್ವಿ. ನಾರ್ಮಲ್, ಅಷ್ಟೊಂದೇನು ಟೇಸ್ಟಿಯಾಗಿ ಅಂತ ಹೇಳೋಕ್ಕಾಗಲ್ಲ, ಹಂಗೆ ನಾರ್ಮಲಾಗಿತ್ತು. ಅದು ಮುಗಿಸ್ಕೊಂಡು ಮನಾಲಿಯಲ್ಲಿರುವಂತಹ ಶಾಪಿಂಗು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ದು ಆಲ್ರೆಡಿ ಟೈಮಿಗೆ ಓವರ್ ಆಗಿತ್ತು. ಸೊ ಸ್ಟೇ ಆಗೋದಕ್ಕೆ ಅಂತ ಹೋದ್ವಿ. ಸ್ಟೇ ಆಗೋದಕ್ಕೆ ಅಂತ ಹೋದಾಗ ನಂದದು ರೂಮ್ ತುಂಬ ಚೆನ್ನಾಗಿತ್ತು, ಬಟ್ ಅದು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಡಿಲೀಟ್ ಆಗಿದೆ. ಲಾಂಗ್ ಟೈಮ್ ಆಗಿತ್ತು ಕಾರಣ. ಅಲ್ಲಿ ಡ್ಯಾನ್ಸ್ ತೋರಿಸಿದ್ನಲ್ಲ, ಅದು ಕೆಳಗಡೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನಾನು ತುಂಬ ಚೆನ್ನಾಗಿ, ನನಗದು ಇಷ್ಟ ಆಗ್ತಿತ್ತು. ಅದಕ್ಕೆ ಅದು ಸಾಂಗ್ ಇಷ್ಟ ಆಗ್ತಿತ್ತು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಆಮೇಲೆ ನೈಟು ಡಿನ್ನರ್ ಮಾತ್ರ ಇದು ಟ್ಯಾಂಗಲ್ವುಡ್ ವಿಲ್ಲಾ ಅಂತ ನಾವು ಲಾಸ್ಟ್ ಡೇ ಸ್ಟೇ ಆಗಿದ್ದು. ಸಖತ್ತಾಗಿತ್ತು ಡಿನ್ನರು, ಮತ್ತು ಕಾಂಪ್ಲಿಮೆಂಟ್ಸು, ಮತ್ತು ರೂಮು ಎಲ್ಲ ಹೈಜೀನಿಕ್ ಆಗಿತ್ತು, ಸಖತ್ತಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಮಲಗಿದ್ವಿ. ಏಕೆಂದರೆ ನಾವು ಅರ್ಲಿ ಮಾರ್ನಿಂಗ್ ಬೇಗ 1 o'clock 2 o'clockವರೆಗೆ ನಾವು ಬಿಡಬೇಕಿತ್ತು ಅದನ್ನು, ಮನಾಲಿನ. ಸೊ ಹಾಗಾಗಿ ನೀವು ಬೇಗನೆ ಮಲಗಿದ್ವಿ. ಬೇಗ ಮಲಗಿಬಿಟ್ಟು ಅಷ್ಟೊತ್ತಿಗೆ ಇದ್ಬಿಟ್ಟು ನಾನು ಟ್ರಾವೆಲ್ ಮಾಡಿರೋದು ಗೊತ್ತೇ ಆಗಿಲ್ಲ ನಮಗೇನು. ಇದು ಇಲ್ಲ, ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀವಿ. ಅದಾದಮೇಲೆ ಇದು ಮಾರ್ನಿಂಗ್ ನಮಗೆ ಟಿಫನ್ನಿಗೆ ಅಂತ ಬಿಟ್ಟಿದ್ರು. ಸೊ ಆವಾಗ ಬಿಡುವ ಮನತ್ತನ ಹೋಟೆಲ್ಸ್ಗೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ಹೋಗಿ ನಮ್ಮನ್ನು ಡೆಲ್ಲಿಗೆ ಅವರು ರೀಚ್ ಮಾಡಿಸಿದ್ರು. ಅದೆಲ್ಲ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದೀನಿ ಎಲ್ಲದನ್ನೂ. ಸೊ ಅಲ್ಲಿ ಬಿಟ್ಟಮೇಲೆ ನಾವು ಅಲ್ಲಿಂದ ನಮಗೆ ಕ್ಯಾಬವರು ಡೈರೆಕ್ಟಾಗಿ ರೆಡ್ ಫೋರ್ಟ್ ಹತ್ರ ಬಿಟ್ಟರು. ಸೊ ನಮಗೆ ರೆಡ್ ಫೋರ್ಟ್ ನೋಡಿಕೊಂಡು, ಆಮೇಲೆ ಇದು ಏನು ಅಂತ ಮರ್ತೋಗಿದೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಇದು ಸಖತ್ತಾಗಿದೆ. ಒಳಗೆ ಆರ್ಕಿಟೆಕ್ಚರ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಿ ಏನೂ ಕೂಡ ಅಲೋ ಇಲ್ಲ. ನಮ್ಮದು ಲಗೇಜ್ ಮತ್ತು ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲದನ್ನು ನಾವಲ್ಲಿ ಸೇಫ್ಟಿ ಇದರಲ್ಲಿ ಹಾಕ್ಬಿಟ್ಟು ಹೋಗಬೇಕು. ನಮಗೇನು ಅವ್ರು ಕೊಡೋದಿಲ್ಲ, ಬರೀ ಕೈಲಿ ಹೋಗ್ಬೇಕಷ್ಟೇ. ಒಂದು ವಾಟರ್ ಬಾಟ್ಲ್ ಅಷ್ಟೇ, ಪ್ಲಾಸ್ಟಿಕ್ ಕೂಡ ಅಲೋ ಇಲ್ಲ. ಅದನ್ನು ಕೂಡ ನಾವು ಮುಗಿಸ್ಕೊಂಡು ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು, ಏಕೆಂದರೆ ನಾವು ತುಂಬ ಅರ್ಲಿ ರೀಚ್ ಆಗಿಬಿಟ್ಟಿದ್ವಿ ಡೆಲ್ಲಿನ. ಸೊ ಹಾಗಾಗಿ ನಾವು ರೆಡ್ ಫೋರ್ಟ್ ನೋಡಿಕೊಂಡು, ಅದನ್ನು ನೋಡ್ಕೊಳ್ಳೋಳಗೆ ಟೈಮ್ ಫುಲ್ ಕವರ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಆಟೋ ಬುಕ್ ಮಾಡ್ಕೊಂಡು ಇದು ಇಂಡಿಯಾ ಗೇಟ್ ಹತ್ರ ಬಂದ್ವಿ. ಸೊ ಇಂಡಿಯಾ ಗೇಟ್
ಹತ್ರ ಬಂದ್ವಿ. ಇಂಡಿಯಾ ಗೇಟ್ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ತುಂಬ ಚೆನ್ನಾಗಿತ್ತು ಇಂಡಿಯಾ ಗೇಟ್ ನೈಟ್ ಟೈಮ್ ನೋಡೋದಕ್ಕೆ. ಸೊ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ತಾ ಕಂಪ್ಲೀಟಾಗಿ ಮುಗಿಸ್ಕೊಂಡು ಡೆಲ್ಲಿ ಆಲ್ಮೋಸ್ಟ್ ಅದು ರಾಜಭವನ ಅದನ್ನೆಲ್ಲ ನೋಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಇಂಡಿಯಾ ಗೇಟ್ ಅದು ಮುಗಿಸ್ಕೊಂಡು ಮತ್ತು ನಮಗೆ ಆಲ್ರೆಡಿ ಟೈಮ್ ಆಗ್ತಾಯಿತ್ತು, ಟೈಮ್ ಓಡ್ತಾಯಿತ್ತು. ನಮಗಿದ್ದಿದ್ದು 12 ಅನಿಸುತ್ತೆ ಫ್ಲೈಟ್ ಇದ್ದಿದ್ದು. ಸೊ ನಾವು ಬೇಗನೆ ರೀಚ್ ಆಗಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬ್ ಬೇಗ ಬುಕ್ಕೇ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಗಾಡ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಕ್ಯಾಬ್ ಬುಕ್ ಆಯಿತು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ ರೀಚ್ ಆದ್ವಿ. ಡೆಲ್ಲಿ ಮಾತ್ರ ಒಂದು ರೋಡ್ಸ್ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಸರೌಂಡಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಸಖತ್ತಾಗಿತ್ತು ರೋಡ್ಸ್ ಎಲ್ಲನೂ. ಅಲ್ಲಲ್ಲೇ ಎಲ್ಲ ಥರ ಮಾನ್ಯುಮೆಂಟ್ಸು ಆ ಥರ ಈ ಥರ ಎಲ್ಲ ಹಾಕ್ಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿಟ್ಟಿದ್ದಾರೆ. ಅದು ಏರ್ಪೋರ್ಟ್ ಹೋಗೋ ರೋಡ್ ಮಾತ್ರ ಸಖತ್ತಾಗಿದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಏರ್ಪೋರ್ಟ್ ರೀಚ್ ಆದ್ವಿ. ರೀಚ್ ಆದಮೇಲೆ ಸ್ಟಾರ್ಟಿಂಗ್ ನಮ್ಮನ್ನು ಚೆಕ್ ಮಾಡಿಬಿಡ್ತಾರಲ್ಲ ಅಲ್ಲಿ, ಇದು ನಮ್ಮದಿದ್ದು ಟರ್ಮಿನಲ್ 3. ಸೊ ನಾವು ಟರ್ಮಿನಲ್ 3ಗೆ ನಮ್ಮನ್ನು ಬಿಟ್ಟಿದ್ದು ಕ್ಯಾಬ್ ಅವರು. ಅಲ್ಲಿದ್ದ ಮತ್ತೆ ನಾವು ಚೆಕ್ ಇನ್ ಆಗಿಬಿಟ್ಟು ಒಳಗಡೆ ಬಂದ್ವಿ. ಒಳಗಡೆ ಬಂದು ಇದೆಲ್ಲ ಒಳಗಡೆಯ ಒಳಗಡೆ ಇರ್ತಕ್ಕಂಥ ವ್ಯೂ. ಡೊಮೆಸ್ಟಿಕ್ ಡಿಪಾರ್ಚರೇ ಬೇರೆ ಇರುತ್ತೆ, ಇಂಟರ್ನ್ಯಾಷನಲ್ ಡಿಪಾರ್ಚರೇ ಬೇರೆ ಇರುತ್ತೆ. ಸೊ ನಾವು ಡೊಮೆಸ್ಟಿಕ್ ಡಿಪಾರ್ಚರ್ ಹತ್ರ ಹೋದ್ವಿ. ನಮ್ದು ಯಾಕೆಂದರೆ ಡೊಮೆಸ್ಟಿಕ್ ಅಲ್ವಾ, ಸೊ ಡೊಮೆಸ್ಟಿಕ್ ಬ್ಯಾಂಗ್ಳೂರಿಗೆ ಹೋಗಿದ್ವಿ. ಅಲ್ಲಿಂದ ನಮ್ಮದು ಲಗೇಜ್ ಎಲ್ಲ ಚೆಕ್ಕಿಗೆ ಹಾಕ್ಬಿಟ್ಟು ಲಗೇಜಿಗೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಇದು ಸ್ಟ್ರೇಟ್ ಎಸ್ಕಲೇಟರ್ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ನೋಡಿರೋ ಎಸ್ಕಲೇಟರ್ಗಳೇ ಬೇರೆ, ಇದು ಅಲ್ಲಿ ಈ ಥರ ಇತ್ತು ಎಸ್ಕಲೇಟರು. ಸೊ ಅಲ್ಲೆಲ್ಲ ನೋಡ್ಕೊಂಡು ಎಸ್ಕಲೇಟರಿಂದ ನಾವು ನಮ್ಮ ಗೇಟ್ನ ರೀಚ್ ಆಗ್ತಾಯಿದ್ದೀವಿ. ನಮ್ಮದೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮದು ಚೆಕ್ಕಿಂಗು ಬ್ಯಾಗು ಎಲ್ಲ ಚೆಕ್ಕಿಂಗ್ ಮಾಡ್ಕೊಂಡು ಎಸ್ಕಲೇಟರ್ವೇ ನಾವು ನಮ್ಮದು ಗೇಟ್ ರೀಚ್ ಆಗ್ತಾಯಿದ್ದೀವಿ. ಸೊ ವಿಂಡೋ ಶಾಪಿಂಗ್ ಇದ್ದೇ ಇರುತ್ತಲ್ಲ, ಜಸ್ಟ್ ಹಾಗೆ ವಿಂಡೋ ಶಾಪಿಂಗ್ ಮಾಡ್ಕೊತ ನಮ್ಮ ಗೇಟ್ ಹೋಗ್ತಾಯಿದ್ದೀವಿ ನಾವು. ನಮಗಿದ್ದು 12 o'clock. ಸೊ 11ಗೆ ಗೇಟ್ ಕ್ಲೋಸ್ ಆಗುತ್ತೆ. 10:30 ಅರೌಂಡ್ ಗೇಟ್ ಕ್ಲೋಸ್ ಆಗುತ್ತೆ. ಸೊ ನಾವು ಅಲ್ಲೇ ಅದು ಇದು ಸ್ನ್ಯಾಕ್ಸ್ ಅದು ಇದು ನಮಗೆ ಡಿನ್ನರ್ ಯಾಕೋ ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ ಅದು ಇದು ಮುಗಿಸ್ಕೊಂಡು ಹೋದ್ವಿ. ನಮ್ಮ ಗೇಟ್ ರೀಚ್ ಆಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಆಮೇಲೆ ಕರೀತಾರೆ 1 by 1 ಲೈನ್ವೇ. ಸೊ ಹೋಗ್ಬಿಟ್ಟು ನಾವು ಲೈನಲ್ಲಿ ನಿಂತ್ಕೊಂಡು ಅಷ್ಟೊತ್ತಿಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಬೋರ್ಡಿಂಗ್ ಸ್ಟಾರ್ಟ್ ಆದಮೇಲೆ ನೋಡಿ ಗೊತ್ತಾಗುತ್ತೆ ಮುಂದೆ ಏನೇನಾಗುತ್ತೆ ಅಂತ. ಅಂದರೆ ಮಾತ್ರ ಏರ್ಪೋರ್ಟ್ಸ್ಗಳು ನಾನು ನೋಡಿದ್ದು ಬೆಂಗಳೂರು ಮತ್ತು ಡೆಲ್ಲಿ ಸಖತ್ತಾಗಿದೆ. ಡೆಲ್ಲಿ ಮಾತ್ರ ಹೈಜಿನಿಕ್ ಅಂದರೆ ಹೈಜಿನಿಕ್ ಆಗಿಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ ಏರ್ಪೋರ್ಟ್. ಅಂದರೆ ಟರ್ಮಿನಲ್ 3 ರೀಚ್ ಆಗೋದ್ರೊಳಗೆ ಎಸ್ಕಲೇಟರಲ್ಲಿ ಹೋಗಿ ಸುಸ್ತಾಗಿಬಿಟ್ಟಿತ್ತು ನನಗಂತೂ. ಅಷ್ಟು ದೂರ ಇದ್ದಿತ್ತು ಟರ್ಮಿನಲ್ 3. ರೀಚ್ ಆಗೋದ್ರೊಳಗೆ ಸಾಕಾಗಿ ಹೋಗ್ಬಿಡ್ತು ನನಗಂತೂ. ನಮ್ಮದು ಗೇಟ್ ಇದ್ದಿದ್ದು 15 ಎಷ್ಟೋ ಇತ್ತು, 15 52 ಇತ್ತು. ಅದನ್ನು ರೀಚ್ ಆಗೋದ್ರೊಳಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಎಸ್ಕಲೇಟರಲ್ಲಿ ಹೋಗಿನೇ. ಯಾಕೆಂದರೆ ನಾವು ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಮತ್ತು ನಮಗೆ ಇನ್ನೊಂದು ಏನಂದರೆ ನಿದ್ದೆ ಕರೆಕ್ಟಾಗಿ ಇರಲಿಲ್ಲ. ನಾವೆಲ್ಲ ಟೈಮಲ್ಲೂ ಅರ್ಲಿ ಮಾರ್ನಿಂಗು ಟ್ರಾವೆಲ್ ಮಾಡಿದ್ದರಿಂದ ನಮಗೆ ನಿದ್ದೆ ಮಾಡೋಕ್ಕೆ ಅಷ್ಟೊಂದು ಟೈಮೇ ಇರಲಿಲ್ಲ. ಸೊ ನಾವು ಬೋರ್ಡಿಂಗ್ ಮುಗಿಸ್ಕೊಂಡು ಇವಾಗ ನಮ್ಮ ಫ್ಲೈಟ್ ಹತ್ರ ಹೋಗ್ತಾಯಿದ್ದೀವಿ. ಇದು ಅಲ್ಲಿಂದ ಸ್ಕ್ರೀನ್ ಹಾಕಿದ್ರಿಂದ ನಮಗೇನು ಅಲ್ಲಿ ಬಸ್ ಫೆಸಿಲಿಟಿ ಕೊಟ್ಟಿರಲಿಲ್ಲ. ಸೊ ನಾವು ಹಾಗೇ ಫ್ಲೈಟ್ ಡೈರೆಕ್ಟ್ ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಡೈರೆಕ್ಟ್ ಫ್ಲೈಟ್ ಎಂಟ್ರಿ ಇತ್ತು. ಸೊ ಇವಾಗ ಇಲ್ಲಿ ಮತ್ತೆ ನಮ್ಮನ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಟಿಕೆಟ್ ನೋಡಿ ಬಿಡ್ತಾ ಇದ್ದಾರೆ. ಎಕ್ಸಾಕ್ಟ್ 12 o'clockಗೆ ಫ್ಲೈಟು ಟೇಕ್ ಆಫ್ ಆಗುತ್ತೆ. ಸಖತ್ತಾಗಿತ್ತು ಫ್ಲೈಟಲ್ಲಿ. ಮತ್ತು ನನಗೆ ಏನೋ ಫ್ಲೈಟಲ್ಲಿ ಏನೋ ಆರ್ಡ್ರ್ ಮಾಡ್ಕೊಂಡು ಹೋಗಲಿಲ್ಲ, ಯಾಕೆಂದರೆ ನನಗೇನು ತಿನ್ನೋ ಮೂಡಿರಲಿಲ್ಲ. ನನಗೆ ನಿದ್ದೆ ಮಾಡೋ ಮೂಡಿತ್ತು. ಸೊ ಯಾವಾಗ ನಮಗೆ ಮಲ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತಪ್ಪ, ಏನೋ ಒಂದು ಸ್ಟ್ರೆಸ್ ಬಸ್ಟ್ ಮಾಡೋಕ್ಕೆ ಯಾವ ಪ್ಲೇಸ್ ಸಿಗುತ್ತೆ ಅಂತ ಕಾಯ್ತಾಯಿದ್ವಿ.
ಸೊ ಹೋಗಿದ ತಕ್ಷಣ ನಮಗೆ As this would slow down the evacuation flow. If you exit using the main exits, inflate the life jacket just before exiting the aircraft. If you exit through the overwing, then inflate the life jacket once you move out of the aircraft. The life jacket must be used only during an emergency water landing and after the authorization of the cabin crew. Inflating, tampering, or removal of the life jacket during normal circumstances without the authorization of the cabin crew is strictly prohibited. Your life jacket has a bonus tube for further inflation. The light comes on when in contact with water and hears a whistle to attract attention. Evacuation slides are located at all exits. There are 8 emergency exits on this aircraft, 2 main doors in the rear of the aircraft, 4 over the wings and 2 main doors in the forward of the aircraft. Please note the emergency exit closest to you. It may be behind you. If smoke is present, please keep low and follow the fluorescent path to the nearest exit. A copy of this safety information card is placed in the seat pocket in front of you. Please read it carefully. ಡೆಲ್ಲಿ ಯಾವ ಥರ ಕಾಣ್ತಾ ಇದೆ ನೈಟ್ ಟೈಮಲ್ಲಿ. ಇಲ್ಲಿಂದ ಫುಲ್ ಮಲಗಿಬಿಟ್ವಿ ನಾವಂತೂ, ಯಾಕೆಂದರೆ ಇಲ್ಲಿ ಮೊಬೈಲ್ ಏನೂ ವರ್ಕ್ ಆಗೋದಿಲ್ಲ. ಸೊ ವೈಫೈ ನೆಟ್ವರ್ಕು ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಸೊ ನಾವು ಮಲಗೋದೇ ಬೆಟರ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ. ಏನಿದು ಟೇಕ್ ಆಫ್ ಆಗಬೇಕಾದ್ರೆ ಲ್ಯಾಂಡಿಂಗ್ ಆಗಬೇಕಾದ್ರೆ ಅಷ್ಟೇ ನಮಗೆ ಸಿಗ್ತಾ, ಅದು ಬಿಟ್ಟರೆ ನಮಗೆ ಯಾವುದೇ ಥರದ ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ. ಅದು ತುಂಬ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀವಿ ಅಂದರೆ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಸ್ಕ್ರೀನ್ ಇದನ್ನ ಹಾಕಿರ್ತಾರೆ, ಟಿ ವಿ ಹಾಕಿರ್ತಾರೆ, ಅದರಲ್ಲಿ ನಾವೆಲ್ಲ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಮಾಡ್ಕೋಬೋದು. ಬಟ್ ಇದು ಡೊಮೆಸ್ಟಿಕ್ ಆಗಿರೋದ್ರಿಂದ ಅಷ್ಟೊಂದು ಟೈಮ್ ಇರೋದಿಲ್ಲ. 2 hours 3 hours ನಾವು ಬ್ಯಾಂಗ್ಳೂರ್ ರೀಚ್ ಆಗ್ಬಿಟ್ವಿ. ಸೊ ಇದು ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ರೀಚ್ ಆದ್ವಿ ನಾವು. ಸೊ ಟರ್ಮಿನಲ್ 2 ರೀಚ್ ಆದಮೇಲೆ ನಮ್ಮ ಲಗೇಜ್ನ ನಾವು ಪಿಕ್ ಮಾಡಬೇಕಿತ್ತು. ಸೊ ನಾವು ಅವ್ರು ಹೇಳಿರ್ತಾರೆ ಅಲ್ಲಿ ಯಾವ ಬೆಲ್ಟಿಗೆ ಹೋಗುತ್ತೆ ಲಗೇಜ್ ಅಂತ. ಸೊ ನಾವು ಆ ಬೆಲ್ಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅರ್ಲಿ ಮಾರ್ನಿಂಗ್ ಆಲ್ರೆಡಿ 3 o'clock ಆಗಿತ್ತು ಅನಿಸುತ್ತೆ. ಇದು 3 o'clock ನಮ್ಮದು ಲಗೇಜ್ ಬೆಲ್ಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಅಷ್ಟೇ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ. ಟರ್ಮಿನಲ್ 2 ಏರ್ಪೋರ್ಟ್ ಸಖತ್ತಾಗಿದೆ. ಡಿಫ್ರೆಂಟಾಗಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಫಾಲ್ಸ್ ಎಲ್ಲ ಇದೆ. ಬಟ್ ನನಗೆ ಅದನ್ನೇನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಮೂಡ್ ಇರಲಿಲ್ಲ, ಯಾಕೆಂದರೆ ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ನಮ್ಮದಿಲ್ಲಿ ಲಗೇಜ್ ರಿಸೀವ್ ಮಾಡ್ಕೋಬೇಕಿತ್ತು. ಬಟ್ ನಮ್ಮದು ಆಲ್ರೆಡಿ ನನ್ನ ಹಸ್ಬೆಂಡ್ ಲಗೇಜು ಬಂದು ಪಾಸ್ ಆಗಿಬಿಟ್ಟಿತ್ತು ಇಲ್ಲಿ. ಬಟ್ ನಾವು ಅಲ್ಲಿ ನೋಡ್ಕೊಳ್ತಾ ನಿಂತ್ಕೊಂಡಿದ್ವಿ. ಆಮೇಲೆ ಮುಂದೆ ಪಾಸ್ ಆಗಿಬಿಟ್ಟು ಮುಂದೆ ಹೋಗಿತ್ತು. ಸೊ ನಾವು ಅಲ್ಲೆಲ್ಲ ಬರ್ತಾ ಇಲ್ಲ ಅಂತ ನೋಡ್ಕೊಂಡಿದ್ವಿ. ಆಮೇಲೆ ನೋಡಿದ್ಮೇಲೆ ಅಲ್ಲಿ ಸಿಕ್ತು ನಮಗೆ. ಸೊ ನಾವು ಅಲ್ಲಿ ಲಗೇಜ್ ಪಿಕ್ ಮಾಡ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋದ್ವಿ. ಸುಮ್ಮನೆ ಕ್ಯಾಬ್ ಏನಕ್ಕೆ ಅಂತ ಬಸ್ಸಲ್ಲೇ ಹೋಗೋಣ ಅಂತ ಹೋದ್ವಿ. ಇದೇ ಥರ ಸುಮಾರು ಟ್ರಾವೆಲಿಂಗ್ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಲ್ಲೆಲ್ಲದನ್ನು ನೋಟಿಸ್ ಮಾಡಿದ್ದಾರೆ, ಯಾವ್ಯಾವ ಕಡೆ ಯಾವ್ಯಾವ್ದು ಇರುತ್ತೆ, ಕ್ಯಾಬ್ ಅವರು ಯಾವ ಕಡೆ ಬರ್ತಾರೆ, ಆಟೋದವ್ರದ್ದು ಇದ್ದರೆ ಅವ್ರು ಯಾವ ಕಡೆ ಬರ್ತಾರೆ, ಬಸ್ಸವ್ರು ಯಾವ ಕಡೆ ಬರ್ತಾರೆ. ಮತ್ತು ನಾವು ಟ್ರೈನ್ ಕೂಡ ಇದೆ ಎಲ್ಲಿಂದರೆ ಯಶವಂತಪುರದಿಂದ ಇದು ಏರ್ಪೋರ್ಟಿಗೆ ಟ್ರೈನ್ ಕೂಡ ಇದೆ. ಅದು ಯಾವ ಕಡೆ ಅದು ಯಾವ ಕಡೆ ಪಿಕಪ್ ಮಾಡುತ್ತೆ, ಅದೆಲ್ಲದನ್ನೂ ನೋಟಿಸ್ ಮಾಡಿರ್ತಾರೆ ಅಲ್ಲಿ. ನಾವು ಅದನ್ನು ನೋಟಿಸ್ ಮಾಡ್ಕೊತ ಹೋದರೆ ಯಾರ ಸಹಾಯನೂ ಬೇಕಾಗಲ್ಲ, ಈಸಿಯಾಗಿ ಹೋಗ್ತೀವಿ.
ನಾವು ಇಷ್ಟೊತ್ತಲ್ಲಿ ಹತ್ತಿದ್ವಲ್ಲ ಅಲ್ಲೇ 3:30 ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತಲ್ಲ. ಔಟ್ ಆಫ್ ಕಂಟ್ರಿಯಿಂದ ಬರೋರಿಗೆ ಇಲ್ಲಿಗೆ ದೊಡ್ಡ ಹ್ಯಾಪಿ ಫೀಲ್ ಅನಿಸುತ್ತೆ. ಯಾಕೆಂದರೆ ಹೊರ್ಗಡೆ ಅಷ್ಟೊಂದು ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ನಾನು ಎಲ್ಲ ವೀಡಿಯೋಸ್ಗಳಲ್ಲಿ ನೋಡಿದ್ದೆ. ಇದು ಅಲ್ಲಿ ನಾನು ರಿಯಲಾಗಿ ಫೀಲ್ ಮಾಡಿದ್ದು. ಎಷ್ಟು ಜನ ನಿಂತಿರ್ತಾರೆ ಅಲ್ಲಿ ಅಂದರೆ ವೆಲ್ಕಮ್ ಮಾಡೋದಕ್ಕೆ, ಏನೋ ಒಂಥರ ಖುಷಿ ಅನಿಸುತ್ತೆ ಅವಾಗ. ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಕೂಡ ಸಖತ್ತಾಗಿದೆ ಟರ್ಮಿನಲ್ 2 ಮಾತ್ರ. ಅಲ್ಲಿ ನೋಡಿ ಊಬರ್, ಬಸ್ ಸ್ಮಾರ್ಟ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಎಲ್ಲ ಕಡೆ ನೋಟಿಸ್ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಈಸಿಯಾಗಿ ಹೋಗ್ಬೋದು ನಾವು. ಅಲ್ಲಿ ಯಾರ ಸಹಾಯನೂ, ನಮಗೆ ಫಸ್ಟ್ ಟೈಮ್ ಹೋಗಿದ್ರು ಯಾರ ಸಹಾಯ ಇಲ್ದಂಗೂ ಅಲ್ಲೆಲ್ಲ ಥರದ್ದು ನೋಟಿಸ್ ಹಾಕಿರ್ತಾರೆ. ಈ ಕಡೆ ಇದೇ ಇರುತ್ತೆ, ಈ ಕಡೆ ಇದೇ ಇರುತ್ತೆ, ಈ ಕಡೆ ಗೇಟ್ ಇದೇ ಕಡೆ ಹೋಗಬೇಕು ಅಂತ ಚೆಕ್ಕಿಂಗ್ ಪ್ರತಿಯೊಂದೂ ನೋಟಿಸ್ ಮಾಡಿರ್ತಾರೆ ಅಲ್ಲಿ. ಸೊ ನಾವು ಆ ನೋಟಿಸ್ ವೇನಲ್ಲಿ ಹೋದರೆ ಆರಾಮ್ಸೆ ನಾವೇ ಹೋಗ್ಬೋದು. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. 2 ಡೇಸ್ ಲಾಗ್ ಇದು. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲೈಕ್ ಆ್ಯಂಡ್